ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ. ಆತ್ಮೀಯ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು. ನಿರುಪಮಾನಂದಾತ್ಮ ಭವ ನಿರ್ಜರ, ಇಷ್ಟು ತನಕ ತಗೊಂಬೋಣ. ನಿರುಪಮ, ಸಾಟಿ ಇಲ್ಲದೇ ಇರತಕ್ಕಂಥ ಜೀವೋತ್ತಮನಾದ ಆನಂದಾತ್ಮ, ಆನಂದವನ್ನೇ ಸ್ವರೂಪವಾಗಿ ಉಳ್ಳಂಥ ಚತುರ್ಮುಖ ಬ್ರಹ್ಮ ಇದ್ದಾರಲ್ಲ, ಅವರು ವಾಯುದೇವರು. ಇವರಿಂದ ಭವ ಹುಟ್ಟಿದ ನಿರ್ಜರ ದೇವತೆಗಳು, ಅಂದರೆ ಎಲ್ಲ ದೇವತಾ ಲೋಕ ಎಲ್ಲವೂ ಕೂಡ ಈ ಬ್ರಹ್ಮವಾಯುಗಳಿಂದ ಹುಟ್ಟಿ ಬಂತು. ಅಂದರೆ ಅವರೇ ನೇರವಾಗಿ ಅವರೇ ಸೃಷ್ಟಿ ಮಾಡಿದ್ರ, ಮತ್ತೆ ಹಾಗೆ ಅರ್ಥ ಮಾಡಬಾರ್ದು. ನಿರುಪಮಾನಂದಾತ್ಮ ಅಂಬೋದಕ್ಕೆ ಭಗವಂತ ಅಂತ ಅರ್ಥ ಈಗಾಗಲೇ ಹೇಳಿದ್ದೀವಿ. ಅಂಥ ಭಗವಂತನ ದಯೆಯಿಂದ, ಅವನ ಸನ್ನಿಧಾನದಿಂದ, ಅವನ ಆಜ್ಞೆಗೆ ಬದ್ಧರಾದ ಬ್ರಹ್ಮವಾಯುಗಳು ಯಾರನ್ನು ಸೃಷ್ಟಿ ಮಾಡಿದರು? ದೇವತೆಗಳನ್ನು ಸೃಷ್ಟಿ ಮಾಡಿದರು. ಹೇಗೆ ಸೃಷ್ಟಿ ಮಾಡಿದರು? ಯಾತಕ್ಕಾಗಿ ಸೃಷ್ಟಿ ಮಾಡಿದರು? ತಮ್ಮ ತಮ್ಮ ದೇಹದಿಂದ ಸೃಷ್ಟಿ ಮಾಡಿದರು. ಮತ್ತು ಯಾತಕ್ಕಾಗಿ ಸೃಷ್ಟಿ ಮಾಡಿದರು? ಜಗತ್ತಿನ ಸಂರಕ್ಷಣೆಗಾಗಿ. ಜಗತ್ತಿನ ವ್ಯಾಪಾರ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ ಅಜ್ಞಾನ, ಬಂಧ ಮೋಕ್ಷಗಳು ಅಂತ ಏನವಲ್ಲ, ಇವುಗಳು ಆಗಬೇಕಾದರೆ, ಜೀವಿಗಳಿಂದ ಆಗಬೇಕಾದರೆ, ಇವುಗಳಿಂದ ಜೀವಿಗಳನ್ನು ಬಂಧಿಸಬೇಕಾದರೆ, ಇವುಗಳಲ್ಲಿ ಜೀವಿಗಳನ್ನು ನಡೆಸಬೇಕಾದರೆ ಇವರು ಈ ಕೆಲಸ ಮಾಡಬೇಕಾಗ್ತಾರೆ. ಹೇಗೆ? ಸೂಕ್ಷ್ಮ ಸೃಷ್ಟಿಯಲ್ಲಿ ಚತುರ್ಮುಖ ಬ್ರಹ್ಮ ಇದ್ದಾನಲ್ಲ, ಅವನು ಪುರುಷನಾಮಕನಾಗಿರ್ತಾನೆ. ಅಂಥ ವಾಸುದೇವನಿಂದ ಹುಟ್ಟಿ ಬಂದ ರೂಪ. ಅಂಥ ಪುರುಷನಾಮಕನಾಗಿರ್ತಕ್ಕಂಥ ಬ್ರಹ್ಮದೇವರಿಂದ ಪ್ರಕೃತಿ ಅಂತಕ್ಕಂಥ ಸರಸ್ವತಿ ರೂಪ, ಆಕೆಯ ಪತ್ನಿ, ಅವಳಿಂದ ಮಹಾನುಭಾವನಾಗಿರ್ತಕ್ಕಂಥ ಉರಗನಾಮಕನಾಗಿರ್ತಕ್ಕಂಥ ಶೇಷನನ್ನು ಹುಟ್ಟಿಸ್ತಾರೆ. ಅಂದರೆ ವಾಸುದೇವನಾಮಕ ಪರಮಾತ್ಮನಿಂದ ಹೊರಗೆ ಬಂದಿರತಕ್ಕಂಥ ಪುರುಷನಾಮಕನಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮನಿಂದ ಯಾರು ಹುಟ್ಟಿ ಬರ್ತಾರೆ? ಉರಗನಾಮಕ ಶೇಷ ಹುಟ್ಟಿ ಬರ್ತಾನೆ. ಚತುರ್ಮುಖ ಬ್ರಹ್ಮ ಅವನಿಗೆ ಹುಟ್ಟಿ ಬಂದ, ಅವನಿಂದ ಪ್ರಕಟನ. ಹುಟ್ಟೋದು ಅಂದರೆ ಮತ್ತೆ ಪ್ರಕಾರ ಗರ್ಭಧಾರಣ ಮಾಡೋದು, ಆ ಗರ್ಭದಲ್ಲಿ 9 ತಿಂಗಳು ಇರೋದು, ಆಮೇಲೆ ಆ ಸರಸ್ವತಿ ಗರ್ಭ ಇಟ್ಕೊಂಡು ತಿರುಗ್ತಾ, ಹಂಗೆಲ್ಲ ಊಹೆ ಮಾಡ್ಬೋದು. ಇವರೆಲ್ಲ ಮಾನಸಿಕ ಸೃಷ್ಟಿ. ಮನಸ್ಸಿನಿಂದ ಸಂಕಲ್ಪ ಮಾಡಿ ಭಗವಂತನ ಸ್ಮರಣ ಮಾಡಿಕೊಂಡು ಪುರುಷನಾಮಕ ಬ್ರಹ್ಮದೇವರು ಪ್ರಕೃತಿ ಅಂತಕ್ಕಂಥ ಸರಸ್ವತಿಯನ್ನು ಎದುರಿಗೆ ನಿಲ್ಲಿಸಿಕೊಂಡು, ನಿನ್ನಲ್ಲಿ ಉರಗನಾಮಕನಾಗಿರ್ತಕ್ಕಂಥ ಶೇಷ ಹುಟ್ಟಲಿ ಅಂತ ಅಂದುಕೊಳ್ಳೆ ಹುಟ್ಟಿ ಬಂದ್ಬಿಡ್ತಾರೆ, ಹೊರ ಬಂದ್ಬಿಡ್ತಾರೆ. ಸೊ ಪುರುಷನಾಮಕನಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮನಿಂದ ಉರಗ ಅಂತಕ್ಕಂಥ ಹೆಸರಿರ್ತಕ್ಕಂಥ ಶೇಷ ದೇವರು ಮೊಟ್ಟ ಮೊದಲು ಹುಟ್ಟಿ ಬಂದರು. ಅದೇ ಪ್ರಕಾರ ಸೂತ್ರನಾಮಕನಾಗಿರ್ತಕ್ಕಂಥ ವಾಯುದೇವರಿಂದ ಕಾಲನಾಮಕನಾಗಿರ್ತಕ್ಕಂಥ ಗರುಡ ಹುಟ್ಟಿ ಬಂದ. ಬ್ರಹ್ಮನಿಂದ ಶೇಷದೇವರು ಹುಟ್ಟಿ ಬಂದರು. ವಾಯುದೇವರಿಂದ ಗರುಡದೇವರು ಹುಟ್ಟಿ ಬಂದರು. ಆಮೇಲೆ ಪುನಃ ಆ ಶೇಷ ಗರುಡರೇ ಬಲನಾಮಕ ವಾಯುದೇವರಿಂದ ಹುಟ್ಟಿ ಬರ್ತಾರೆ. ಆ ಗರುಡ ಮತ್ತು ಶೇಷರು ಇಬ್ಬರು ಕೂಡ ಬಲ ಅಂತಕ್ಕಂಥ ಹೆಸರಿರ್ತಕ್ಕಂಥ ವಾಯುದೇವರಿಂದ ಪುನಃ ಹುಟ್ಟಿ ಬರ್ತಾರೆ. ಬ್ರಹ್ಮನಿಂದ ಹುಟ್ಟಿ ಬಂದ ಕಾಲನಾಮಕ ಉರಗನಾಮಕ ಶೇಷ, ವಾಯುದೇವರಿಂದ ಸೂತ್ರನಾಮಕ ವಾಯುದೇವರಿಂದ ಹುಟ್ಟಿ ಬಂದಿರತಕ್ಕಂಥ ಕಾಲನಾಮಕ ಗರುಡ, ಇವರಿಬ್ಬರು ಮತ್ತೆ ಪುನಃ ವಾಯುದೇವರಿಂದ ಬಲನಾಮಕ ವಾಯುದೇವರಿಂದ ಈ ಗರುಡ ಶೇಷ ಇಬ್ಬರು ಹುಟ್ಟಿ ಬರ್ತಾರೆ. ಹೌದ್ರಿ, ಇವರು ಯಾಕೆ ಮಾತಿಗೆ ಯಾಕೆ ಹುಟ್ಟಿ ಬರಬೇಕು? ಜೀವಗಣ ಒಂದಲ್ಲ, ಕೋಟಿ 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 ಅನಂತಾನಂತ ಜೀವಗಣ ಸೃಷ್ಟಿಗೆ ಬಂದಿರ್ತಾರೆ. ಸೃಷ್ಟಿಗೆ ಬಂದ ಜೀವಗಣದಲ್ಲಿ ಪ್ರವೇಶ ಮಾಡಿ ಒಂದೊಂದು ರೂಪದಿಂದ ಒಂದೊಂದು ಕಾರ್ಯ ಮಾಡ್ತಾ ಇರ್ತಾರೆ. ಶೇಷ ಬರೇ ಒಂದೇ ರೂಪದಿಂದ ಜೀವಾಭಿಮಾನಿಯಾಗಿ ನಮ್ಮ ದೇಹದಲ್ಲಿರೋದಿಲ್ಲ. ಜೀವಾಭಿಮಾನಿಯಾಗಿ ಶೇಷ ನಮ್ಮ ದೇಹದಲ್ಲಿರ್ತಾನೆ, ಎಲ್ಲ ಜೀವಿಗಳ ದೇಹದಲ್ಲಿ ಇರ್ತಾನೆ. ಅಷ್ಟು ಮಾಡಬೇಕಾದ್ರೆ ಅನಂತ ರೂಪಗಳನ್ನು ತಾಳಬೇಕು. ಅದೇ ಪ್ರಕಾರ ಕಾಲನಾಮಕನಾಗಿರ್ತಕ್ಕಂಥ ಗರುಡ ಕೇವಲ ಭಗವಂತನಿಗೆ ವಾಹನನಾಗಿ ಮಾತ್ರ ಇರೋದಿಲ್ಲ, ಮತ್ತೇನು ಮಾಡ್ತಾನೆ? ನಮ್ಮ ದೇಹದಲ್ಲೂ ಇರ್ತಾನೆ. ವೇದಗಳಿಗೆ ಅಭಿಮಾನಿಯಾಗಿ ವೇದಗಳ ರಕ್ಷಣೆ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ದೇವತೆಗಳು ಭಗವಂತನ ಆಜ್ಞಾ ಪ್ರಕಾರ ಅನಂತ ರೂಪ. ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು, ಬಿಂಬದಂತೆ ಪ್ರತಿಬಿಂಬ ಅಂತ ಹೇಳಿ. ಬಿಂಬ ಅಂದರೆ ನಮ್ಮ ಮುಖ ಅಂದ್ಕೊಳ್ರಿ. ನಮ್ಮ ಮುಖ ಕನ್ನಡಿಯಲ್ಲಿ ನೋಡಿದಾಗ ಕನ್ನಡಿಯಲ್ಲಿ ಕಾಣಿಸ್ತದೆ. ನಮ್ಮ ಎದುರಿಗೆ 10 ಕನ್ನಡಿ ಇಟ್ಕೊಳ್ರಿ. 10 ಕನ್ನಡಿ ಇಟ್ಟುಕೊಂಡು ನಾವು ಅದರ ಮುಂದೆ ನಿಂತುಕೊಂಡ 10 ಕನ್ನಡಿಯಲ್ಲಿ ಕೂಡ ನಮ್ಮ 10 ಮುಖಗಳು ಕಾಣಿಸ್ತಾವೆ.
ಹಾಗೆ ಭಗವಂತ ಇದ್ದಾನಲ್ಲ, ಭಗವಂತ ತಾನು ಅವನ ಬಿಂಬ, ಅವನು ಈ ಜಗದ್ರಕ್ಷಣೆಗಾಗಿ, ಜೀವರ ಉದ್ಧಾರಕ್ಕಾಗಿ, ಅವರವರ ಗತಿಗಳನ್ನು ಅವರಿಗೆ ನೀಡುವುದಕ್ಕಾಗಿ, ಎಲ್ಲರನ್ನೂ ಸಾಧನೆ ಮಾಡಿಸಿ ಮೋಕ್ಷಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ಭಗವಂತ ಏನು ಮಾಡ್ತಾನೆ? ಅನಂತ ರೂಪಗಳನ್ನು ಧಾರಣ ಮಾಡ್ತಾನೆ. ಅನಂತ ರೂಪಗಳನ್ನು ಅವನು ಹೇಗೆ ಧಾರಣ ಮಾಡ್ತಾನೋ ಅದರಂತೆ ಅವನ ಆಜ್ಞೆಗೆ ಬದ್ಧರಾದ, ಅವನ ಅನುಗ್ರಹವನ್ನು ಪಡಿಬೇಕೆಂಬ ಉದ್ದೇಶದಿಂದ, ಅವನ ಸೇವಾ ರೂಪದಲ್ಲಿ ಜಗತ್ತಿಗೆ ಸೇವೆ ಸಲ್ಲಿಸಬೇಕೆಂಬ ರೂಪದಿಂದ ದೇವತೆಗಳು ಕೂಡ ಅನಂತ ರೂಪಗಳನ್ನು ತಾಳ್ತಾರೆ. ಸೊ ಅದರಂತೆ ಅದಕ್ಕಾಗಿಯೇ ಶೇಷ ಗರುಡರು ಮೊಟ್ಟ ಮೊದಲು ಬ್ರಹ್ಮದೇವರಿಂದ ಶೇಷ ಹುಟ್ಟಿ ಬಂದ, ವಾಯುದೇವರಿಂದ ಗರುಡದೇವರು ಹುಟ್ಟಿ ಬಂದರು. ಇದೇ ಬಿಂಬಭೂತನಾಗಿರತಕ್ಕಂಥ ಪರಬ್ರಹ್ಮ ನಾರಾಯಣ ಯಾವ ರೀತಿ ಜಗದ್ರಕ್ಷಣೆಗಾಗಿ ಅನಂತ ರೂಪಗಳನ್ನು ತಾಳ್ತಾನೋ ಅದೇ ಪ್ರಕಾರ ಅವನ ಸೇವಕರಾಗಿರ್ತಕ್ಕಂಥ ದೇವತೆಗಳೆಲ್ಲರೂ ಕೂಡ ಬ್ರಹ್ಮದೇವರೆಂದು ಹಿಡ್ಕೊಂಡು ಕರ್ಮಾಭಿಮಾನಿ ಪುಷ್ಕರಣವರಿಗಿರ್ತಕ್ಕಂಥ ಎಲ್ಲ ದೇವತೆಗಳು ಆ ಭಗವಂತನ ಆಜ್ಞೆಗೆ ಬದ್ಧರಾಗಿ ಅವನ ಸೇವಾ ರೂಪದಲ್ಲಿ ಜಗತ್ತನ್ನು ಉದ್ಧಾರ ಮಾಡಲಿಕ್ಕಾಗಿ ಜಗತ್ತಿನ ಜೀವರನ್ನೆಲ್ಲ ಕೂಡ ಭಗವಂತನ ಹತ್ತಿರ ಕರ್ಕೊಂಡು ಹೋಗ್ಲಿಕ್ಕಾಗಿ ಏನು ಮಾಡ್ತಾರೆ? ಅವರು ಅನಂತ ರೂಪಗಳನ್ನು ತಾಳ್ತಾರೆ. ಆ ಉದ್ದೇಶದಿಂದಲೇ ಶೇಷದೇವರು ಮೊಟ್ಟ ಮೊದಲು ಬ್ರಹ್ಮದೇವರಿಂದ ಬಂದರು, ಗರುಡ ದೇವರು ವಾಯುದೇವರಿಂದ ಬಂದರು, ಆನಂತರ ಮತ್ತೆ ಪುನಃ ವಾಯುದೇವರಿಂದ ಶೇಷದೇವರು ಗರುಡದೇವರು ಇಬ್ಬರು ಪ್ರಾದುರ್ಭೂತರಾದರು ಅಂತ ಹೇಳ್ತಾ ಇದ್ದಾರೆ ಮಾತು. ಇಂಥ ಬ್ರಹ್ಮದೇವರು ಇದ್ದಾರಲ್ಲ, ಈ ಬ್ರಹ್ಮದೇವರು ಮತ್ತು ವಾಯುದೇವರಿಂದ ಎಷ್ಟು ಮಂದಿ ದೇವತರು ಉತ್ಪನ್ನರಾಗಿದ್ದಾರೆ. ನಿರುಪಮಾನಂದಾತ್ಮ ಭವ ನಿರ್ಜರ. ನಿರುಪಮಾನಂದಾತ್ಮ ಭವ ಆತ್ಮ ಅಂದರೆ ಬ್ರಹ್ಮದೇವರು. ಅಂಥ ಬ್ರಹ್ಮದೇವರಿಂದ ಭವ ಹುಟ್ಟಿದ ನಿರ್ಜರರು ಎಷ್ಟು ಜನ ಹುಟ್ಟಿದ್ದಾರೆ? ಬಾಬಾ ಈಗಾಗಲೇ ಹೇಳಿದ್ನಲ್ಲ, ವಿರಾಟ್ ಕಲ್ಪದಲ್ಲಿ, ಆ ವಿರಾಟ್ ಕಲ್ಪದಲ್ಲಿ ಭಗವಂತ ವಿರಾಟ್ ರೂಪವನ್ನು ಧಾರಣ ಮಾಡ್ತಾನೆ. ಅವನ ಆಜ್ಞೆಗೆ ಬದ್ಧರಾಗಿ ಅವನ ಶಕ್ತಿಯಿಂದ ಚತುರ್ಮುಖ ಬ್ರಹ್ಮದೇವರು ಕೂಡ ವಿರಾಟ್ ರೂಪವನ್ನು ಧಾರಣ ಮಾಡ್ತಾರೆ. ಅಂಥ ವಿರಾಟ್ ರೂಪವನ್ನು ಧಾರಣ ಮಾಡಿದ ಚತುರ್ಮುಖ ಬ್ರಹ್ಮನಲ್ಲಿ ಪರಬ್ರಹ್ಮ ತಾನು ಪ್ರವೇಶ ಮಾಡಿ, ವಿರಾಟ್ ರೂಪದಿಂದ ಪ್ರವೇಶ ಮಾಡಿ ಬ್ರಹ್ಮನ ಅವಯವಗಳಿಂದ ದೇಹದಿಂದ ಎಲ್ಲ ದೇವತೆಗಳನ್ನು ಹುಟ್ಟಿಸ್ತಾನೆ. ಇದು ವೈರಾಟ್ ಕಲ್ಪದಲ್ಲಿ, ವಿರಾಟ್ ಕಲ್ಪದಲ್ಲಿ ಇದನ್ನು ಭಾಗವತ, ಭಾರತ ಮತ್ತು ಹರಿಕಥಾಮೃತಸಾರದಲ್ಲಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಿಜಯರಾಯರು ಇದನ್ನು ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಪ್ರಾರಂಭದ ಅಧ್ಯಾಯದಲ್ಲಿ ವಿರಾಟ್ ರೂಪಿಯಾದ ಭಗವಂತನ ದೇಹದಿಂದ ಎಷ್ಟು ಮಂದಿ, ಬ್ರಹ್ಮನ ದೇಹದಿಂದ ಎಷ್ಟು ದೇವತೆಗಳು ಎಲ್ಲೆಲ್ಲಿಂದ ಹುಟ್ಟಿದ್ರು ಅಂತ ಸ್ಪಷ್ಟ ಮಾಡ್ತಾರೆ. ಉದಾಹರಣೆಗೆ ಎಲ್ಲ ಹೇಳೋಕ್ಕಾಗಲ್ಲ. ಒಟ್ಟು ಚತುರ್ಮುಖ ಬ್ರಹ್ಮನ ಮುಖದಿಂದ ಹಿಡ್ಕೊಂಡು, ವಿರಾಟ್ ರೂಪವನ್ನು ಧಾರಣ ಮಾಡಿದ ಚತುರ್ಮುಖ ಬ್ರಹ್ಮನ ತಲೆಯಿಂದ ಹಿಡ್ಕೊಂಡು ಪಾದದ ಬೆರಳಿನವರೆಗೆ ಎಲ್ಲ ಅವಯವಗಳಿಂದ ದೇವತೆಗಳು ಹುಟ್ಟುತ್ತಾರೆ. ಇದನ್ನೇ ಪುರುಷ ಸೂಕ್ತ ಹೇಳ್ತದೆ, ಜ್ಞಾಪ ಮಾಡಿಕೊಳ್ಳಿ. ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯತ ನಾಭ್ಯ ಆಸೀದಂತರಿಕ್ಷಂ. ಇದು ವಿರಾಟ್ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನ ಅವಯವಗಳಿಂದ ಅಥವಾ ವಿರಾಟ್ ರೂಪಿ ಪರಮಾತ್ಮನ ಸನ್ನಿಧಾನದಿಂದ ಯುಕ್ತನಾಗಿರ್ತಕ್ಕಂಥ ವಿರಾಟ್ ರೂಪಿಯಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿದ ದೇವತೆಗಳ ಚಿಂತನೆಯನ್ನು ಕೊಡ್ತದೆ ಪುರುಷ ಸೂಕ್ತ. ಅದನ್ನು ವಿಸ್ತಾರವಾಗಿ ಭಾಗವತ ಹೇಳ್ತದೆ. ಆಚಾರ್ಯ ಮಧ್ವರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ವಿಜಯದಾಸರು ತಮ್ಮ ಸುಳಾದಿಗಳಲ್ಲಿ ಸ್ಪಷ್ಟ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮನ ಮನಸ್ಸೇನದಲ್ಲ, ಅಂದರೆ ವಿರಾಟ್ ರೂಪಿಯಾಗಿರ್ತಕ್ಕಂಥ, ಇಲ್ಲೆಲ್ಲ ವಿರಾಟ್ ರೂಪಿ ಅಂತ ಇಟ್ಕೋಬೇಕು. ವಿರಾಟ್ ರೂಪಿಯಾದ ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ ವಾಯುದೇವರು ಹುಡ್ತಾರೆ. ಚತುರ್ಮುಖ ಬ್ರಹ್ಮನ ಮನಸ್ಸಿನಿಂದ ವಾಯುದೇವರು. ಚತುರ್ಮುಖ ಬ್ರಹ್ಮನ ಬಲಕೈ ಅಂದರೆ ಬಲಗೈ, ಆ ಬಲಗೈಯಿಂದ ಯಾರು ಹುಡ್ತಾರೆ? ಸರಸ್ವತೀ ದೇವಿ ಹುಡ್ತಾಳೆ. ಎಡಗೈಯಿಂದ ಯಾರು ಹುಡ್ತಾರೆ? ಭಾರತೀ ದೇವಿ ಹುಡ್ತಾಳೆ. ಬಲಪಾದ, ಚತುರ್ಮುಖ ಬ್ರಹ್ಮದೇವರ ಬಲಪಾದ, ಆ ಪಾದದಿಂದ ಶೇಷದೇವರು ಹುಡ್ತಾರೆ. ಎಡಪಾದದಿಂದ ಗರುಡದೇವರು ಹುಡ್ತಾರೆ. ಅದೇ ಪ್ರಕಾರ ಎಡಪಾದದಿಂದ ಬಲಪಾದದಿಂದ ಗರುಡನ ಶೇಷದೇವರ ಪತ್ನಿಯಾಗಿರ್ತಕ್ಕಂಥ ಹೆಂಡತಿ ಹುಡ್ತಾಳೆ. ಅವರ ಎಡಪಾದದಿಂದ ವಾರುಣಿ ಅಂತಂದರೆ ಸಾಕ್ಷಾತ್ ಗರುಡದೇವರ ಸೌಪರ್ಣಿ ಹುಡ್ತಾಳೆ.
ಹೀಗೆ ಒಂದೊಂದು ಅವಯವಗಳಿಂದ ಚತುರ್ಮುಖ ಬ್ರಹ್ಮದೇವರ ಒಂದೊಂದು ಅವಯವಗಳಿಂದ ಎಷ್ಟು ಮಂದಿ ಹುಡ್ತಾರೆ, ಹೇಗೆ ಹುಡ್ತಾರೆ. ಬ್ರಹ್ಮದೇವರ ವಿರಾಟ್ ರೂಪಿಯಾದ ಬ್ರಹ್ಮದೇವರ ಎಡಪಾದದಿಂದ ರುದ್ರದೇವರ ಪತ್ನಿಯಾಗಿರ್ತಕ್ಕಂಥ ಪಾರ್ವತಿ ಹುಡ್ತಾಳೆ. ಬ್ರಹ್ಮದೇವರ ಬಲಗೈಯಿಂದ ಇಂದ್ರದೇವರು ಹುಡ್ತಾರೆ. ಎಡಗೈಯಿಂದ ಕಾಮ ಹುಡ್ತಾನೆ. ಎಡಕೈಯಿಂದ ಮತ್ತೆ ಪುನಃ ಕಾಮ ಹುಡ್ತಾನೆ. ಆಮೇಲೆ ಅಹಂಕಾರಿ ಎಡಗೈಯಿಂದ ಬಲಗೈಯಿಂದ ಇಂದ್ರನ ಪತ್ನಿಯಾಗಿರ್ತಕ್ಕಂಥ ಶಚಿ ಹುಡ್ತಾಳೆ. ಆ ಎಡಗೈಯಿಂದ ಪುನಃ ಅದಾದ ಮೇಲೆ ನಂತರದಲ್ಲಿ ಕಾಮನ ಪತ್ನಿಯಾಗಿರ್ತಕ್ಕಂಥ ರತಿದೇವಿ ಹುಡ್ತಾಳೆ. ಹೀಗೆ ಸಕಲ ದೇವತೆಗಳು ವಿರಾಟ್ ರೂಪಿಯಾಗಿರ್ತಕ್ಕಂಥ ಬ್ರಹ್ಮನ ದೇಹದಿಂದ ಒಂದೊಂದು ಅವಯವಗಳಿಂದ ಪ್ರಾದುರ್ಭಾವ ಆಗ್ತಾರೆ, ಪ್ರಕಟವಾಗ್ತಾರೆ, ಹೊರಗೆ ಬರ್ತಾರೆ. ಮತ್ತು ಇದೆಲ್ಲವೂ ಕೂಡ ಎಲ್ಲಿ ಆಗ್ತದೆ? ವಿರಾಟ್ ಕಲ್ಪ ಅಂತ ಒಂದು ಬರ್ತದೆ. ಆ ವಿರಾಟ್ ಕಲ್ಪದಲ್ಲಿ ನಡೀತಕ್ಕಂಥದ್ದು. ಇದೆಲ್ಲವನ್ನು ಮಹಿತಾತ್ಮರಾದ ಜಗನ್ನಾಥ ಈ ಎಲ್ಲ ತಿಳಿಸಬೇಕು ಅಂಥೇಳಿ ನಿರುಪಮಾನಂದಾತ್ಮ ಭವ ನಿರ್ಜರ, ನಿರುಪಮಾನಂದ ಅನಾಗಿರತಕ್ಕಂಥ ಚತುರ್ಮುಖ ಬ್ರಹ್ಮ ಏನಿದ್ದಾನಲ್ಲ, ಅವನಿಂದ ಭವ ಹುಟ್ಟಿದವರು ಯಾರಯ್ಯ? ದೇವತೆಗಳು. ಯಾವಾಗ ಹುಟ್ಟಿದರು ಅಂದರೆ ವಿರಾಟ್ ಕಲ್ಪದಲ್ಲಿ ಹುಟ್ಟಿದರು ಎಂಬ ವಿಷಯವನ್ನು, ಸೃಷ್ಟಿ ಪ್ರಕರಣದ ರಹಸ್ಯವನ್ನು ಹೇಳಕ್ಕಾಗಿ ಒಂದೇ ಶಬ್ದ ಪ್ರಯೋಗ ಮಾಡ್ತಾರೆ. ಆ ಶಬ್ದದಲ್ಲಿ ಎಷ್ಟು ಅರ್ಥಗಳಿಡ್ತಾರೆ ಅಂದರೆ, ಚತುರ್ಮುಖ ಬ್ರಹ್ಮ ಹೇಗೆ ಹುಟ್ಟಿದ ಎಂಬುದು ಹೇಳ್ತಾರೆ, ವಾಯುದೇವರು ಹೇಗೆ ಹುಟ್ಟಿದರು ಅಂತ ಹೇಳ್ತಾರೆ, ಭಾರತೀ ಸರಸ್ವತಿಯರು ಹೇಗೆ ಹುಟ್ಟಿದರು ಅಂತ ಹೇಳ್ತಾರೆ. ಇಂಥ ಭಾರತೀ ಸರಸ್ವತಿ ವಾಯು ಬ್ರಹ್ಮರಿಂದ ಯಾವ್ಯಾವ ದೇವತೆಗಳು ಎಲ್ಲೆಲ್ಲಿ ಹುಟ್ಟಿದರು, ಯಾವ್ಯಾವ ಹುಟ್ಟಿದರು, ಯಾವ ರೀತಿ ಹುಟ್ಟಿದರು ಎಂಬುದನ್ನೆಲ್ಲ ತಿಳಿಸ್ತಾರೆ. ಇಂಥ ಸಕಲ ತಮ್ಮಿಂದ ಹುಟ್ಟಿರತಕ್ಕಂಥ ಎಲ್ಲ ದೇವತಾ ಲೋಕದಿಂದ ಆರಾಧ್ಯರಾಗಿದ್ದಾರೆ ಈ 4 ಜನ, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು. ನಿರುಪಮಾನಂದಾತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣದರಸೇ. ಈಗಾಗಲೇ ಹೇಳಿದ್ದೀನಿ ಒಮ್ಮೆ, ಮತ್ತೆ ಅದನ್ನು ಸ್ವಲ್ಪ ವಿಸ್ತಾರ ಮಾಡೋಣ. ರುಜುಗಳು ಒಂದು ಬ್ರಹ್ಮಕಲ್ಪದಲ್ಲಿ 200 ಜನರು ಇರ್ತಾರೆ. ಈಗ ಚತುರ್ಮುಖ ಬ್ರಹ್ಮ ಪದವಿಯಲ್ಲಿದ್ದಾನೆ. ಅದನ್ನು ಕೆಳಗಿರ್ತಕ್ಕಂಥ 200ನೇ ಸ್ಥಾನ, ಅದು 200ನೇ ಸ್ಥಾನದ ಕೆಳಗೆ 199ನೇ ಸ್ಥಾನ. 199ನೇ ಸ್ಥಾನದಲ್ಲಿ ಅಂದರೆ ಆ ಸೀಟಿನಲ್ಲಿ ವಾಯುದೇವರಿದ್ದಾರೆ. ಅದರ ಕೆಳಗಿರತಕ್ಕಂಥ 198ನೇ ಸೀಟಿನಲ್ಲಿ ಆ ಸ್ಥಾನದಲ್ಲಿ ಲಾತವ್ಯ ಅಂತಕ್ಕಂಥ ಹೆಸರಿನ ರುಜು ಇದ್ದಾನೆ. ಅಂದರೆ ಒಟ್ಟು 200 ಜನರು ನಂಬರ್ 1ರಿಂದ ಹಿಡ್ಕೊಂಡು 1, 2, 3, 4 ಇವು ಪ್ಲೇಸ್ಗಳು, ಸ್ಥಾನಗಳು. ಆ ಸ್ಥಾನಗಳಲ್ಲಿ 200 ಮಂದಿ ರುಜುಗಳಿದ್ದಾರೆ. ಅವರು ಸಾಧನ ಮಾಡ್ಕೋತಾ ಬರ್ತಾರೆ. ಈ ಬ್ರಹ್ಮ ಮುಕ್ತಿಗೆ ಹೋಗ್ತಾನೆ. ಇವಾಗಿರ್ತಕ್ಕಂಥ ಬ್ರಹ್ಮ ಈ ಮಹಾಪ್ರಳಯ ಬಂದ್ಬಿಟ್ಟು ಈಗ ಬ್ರಹ್ಮನಿಗೆ 50 ವರ್ಷಗಳು ಪೂರ್ಣವಾಗಿ 51ನೇ ವರ್ಷದ ಮೊದಲನೇ ದಿವಸದ ಮೊದಲನೇ ಗಂಟೆ ನಡೀತಾ ಇದೆ. ಇಂಥ ಗಂಟೆಯಲ್ಲಿ ಈಗ ಚತುರ್ಮುಖ ಬ್ರಹ್ಮ ಇದ್ದಾನೆ. ಸರಸ್ವತಿಗೆ ಗಂಡನಾಗಿ ವಾಣಿಪತಿ ಅಂತ ಅನಿಸಿಕೊಂಡು ಸೃಷ್ಟಿ ಕಾರ್ಯ ಮಾಡಿಕೋತ ಸತ್ಯಲೋಕದಲ್ಲಿ ಇದ್ದಾನೆ, ಅದಕ್ಕೆ ತಪೋಲೋಕದಲ್ಲಿ ಇದ್ದಾನೆ, ಅದರ ಮೇಲೆ ಮೇರು ಪರ್ವತದ ಮೇಲಿದ್ದಾನೆ, ಎಲ್ಲ ಜೀವಲೋಕದಲ್ಲಿ ಅಭಿಮಾನಿಯಾಗಿ ಪಿಂಡಾಂಡದಲ್ಲಿ ಇದ್ದಾನೆ. ಇಂಥ ರೀತಿ ಇರ್ತಕ್ಕಂಥ ಈ ಬ್ರಹ್ಮ 100 ವರ್ಷ ಆಯಿತು ಅಂತ ಅಂದ್ಕೊಳ್ಳೆ ಪ್ರಳಯ ಬರ್ತದೆ. ಆ ಪ್ರಳಯ ಆದ ಕೂಡಲೇ ಮುಕ್ತನಾಗಿ ಬಿಡ್ತಾನೆ. ಮುಕ್ತನಾದಾಗ ಆ ಸೀಟ್ ಖಾಲಿ ಆಗ್ತದೆ. ಆ 200ನೇ ಸೀಟಿಗೆ ಯಾರು ಬರ್ತಾರೆ ಅಂದರೆ 199ನೇ ಸ್ಥಾನದಲ್ಲಿರ್ತಕ್ಕಂಥ ವಾಯುದೇವರು. ಈಗ ಹನುಮಂತ ಭೀಮ ಮಧ್ವನಾಗಿ ಅವತಾರ ಮಾಡಿರ್ತಕ್ಕಂಥ ಹನುಮಂತ ವಾಯುದೇವರೇ ಬ್ರಹ್ಮ ಪದವಿ ಬರ್ತಾರೆ. ಆ ವಾಯು ಪದವಿಗೆ ಯಾರು ಬರ್ತಾರೆ ಅಂದರೆ 198ನೇ ಸ್ಥಾನದಲ್ಲಿರ್ತಕ್ಕಂಥ ಲಾತವ್ಯ ಅಂತಕ್ಕಂಥ, ಈಗ ಆ ಲಾತವ್ಯರೇ ವಾದಿರಾಜರಾಗಿ ಅವತಾರ ಮಾಡಿದ್ದಾರೆ. ಅವತಾರ ಮಾಡಿ ವಾದಿರಾಜರು ಯಾರೇ ಅಂದರೆ ಲಾತವ್ಯ ನಾಮಕ ರುಜುವಿನ ಅವತಾರ ಅಂತ ಹೇಳ್ತಾರೆ ಮಾತು, ಜ್ಞಾನಿಗಳ ಮಾತು. ಅದನ್ನು ನಾವು ನಂಬಬೇಕು. ನಂಬದೇ ಇದ್ದರೆ ನಮ್ಮಿಷ್ಟ. ಅದು ನಂಬೋದು ಬಿಡೋದು ಅದು ನಮಗೆ ಸಂಬಂಧಪಟ್ಟಿದ್ದು, ನಮ್ಮ ಸಾಧನೆಗೆ ಸಂಬಂಧಪಟ್ಟಿದ್ದು. ದೊಡ್ಡವರ ಮಾತನ್ನು ನಂಬಬೇಕು, ಅಷ್ಟು ಮಾತ್ರ ಹೇಳ್ತಾರೆ. ಎಲ್ಲ ದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರು, ಎಲ್ಲ ಹರಿದಾಸರು, ಒಬ್ಬ ಹರಿದಾಸರಲ್ಲ, ಎಲ್ಲ ಹರಿದಾಸರು ಮುಕ್ತ ಕಂಠದಿಂದ ವಾದಿರಾಜರನ್ನು ಸ್ತೋತ್ರ ಮಾಡುವಾಗ ಅವರು ಸಾಕ್ಷಾತ್ ಬ್ರಹ್ಮ ಪದವಿಗೆ ಬರ್ತಕ್ಕಂಥವರು. ಈಗ ಲಾತವ್ಯ ನಾಮಕ ಅವರ ರುಜುವೆ ವಾದಿರಾಜರಾಗಿ ಅವತಾರ ಮಾಡಿದ್ದಾರೆ ಅಂತ ಸ್ಪಷ್ಟ ಮಾಡ್ತಾರೆ ಮಾತು. ಸೊ
ಅಂತ ಈ ಲಾತವ್ಯ ವಾಯು ಪದವಿ ಬರ್ತಾರೆ. ಲಾತವ್ಯನ ಸ್ಥಾನಕ್ಕೆ ಅದರ ಕೆಳಗಿರ್ತಕ್ಕಂಥ ರುಜು ಮೇಲೆ ಬರ್ತಾನೆ. ಹೀಗೆ ಒಬ್ಬೊಬ್ಬರು ಮುಂದೆ ಬರ್ತಾರೆ. ಆಗ ಒಬ್ಬ ಹೊಸ ರುಜು ಜೀವಿ ಮತ್ತು ಸೃಷ್ಟಿಗೆ ಬರ್ತಾನೆ ಮಾತು. ಒಟ್ಟು ಇದು ಫಿಲ್ ಅಪ್ ದಿ ಬ್ಲ್ಯಾಂಕ್. ಇದು 200 ರುಜುಗಳು ಏಕಕಾಲದಲ್ಲಿ ಈಗ ಸೃಷ್ಟಿಯಲ್ಲಿ ಇದ್ದಾರೆ ಮಾತು ಸಾಧನ ಮಾಡಿಕೊತಾ ಬರ್ತಾರೆ. ಮೊದಲನೇ 100 ಜನ್ಮಗಳಲ್ಲಿ ಈ ಲಾತವ್ಯ ರುಜುಗಳಿದ್ದಾರಲ್ಲ, 1ರಿಂದ ಹಿಡ್ಕೊಂಡು 100 ತನಕ ಇರ್ತಕ್ಕಂಥ ರುಜುಗಳು, 100 ಜನ ರುಜುಗಳು, ಇವರು ಮೊಟ್ಟ ಮೊದಲು ಸೃಷ್ಟಿಗೆ ಬಂದ ಮೇಲೆ ಭಗವಂತನ ವಿಚಿತ್ರವಾದ ಜ್ಞಾನವನ್ನು ಚಿಂತನೆ ಮಾಡ್ತಾ ಅದನ್ನು ಉಪಾಸನ ಮಾಡ್ತಾರೆ. 100 ಜನ್ಮಗಳ ಆದ ಮೇಲೆ 101ನೇ ಜನ್ಮದಿಂದ 199ನೇ ಜನ್ಮದವರೆಗೆ, ಅಂದರೆ 99 ಜನ್ಮಗಳಲ್ಲಿ ತಾವು ಬ್ರಹ್ಮ ಪದವಿಗೆ ಬರಬೇಕಾದರೆ ಏನು ಸಾಧನ ಮಾಡಬೇಕೋ, ಎಷ್ಟು ಸಾಧನ ಮಾಡಬೇಕೋ ಅಷ್ಟು ಸಾಧನೆಯನ್ನು ಅಪರೋಕ್ಷದಲ್ಲಿ ನಿರಂತರ ಭಗವಂತನನ್ನು ಕಾಣ್ತಾ ಉಪಾಸನ ಮಾಡ್ತಾ ಅವನ ಸೇವೆಯನ್ನು ಮಾಡ್ತಾರೆ. ಸೇವೆ ಮಾಡಿ 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 ಒಂದೊಂದು ಮೆಟ್ಲು ಏರ್ತಾ ಕೊನೆಗೆ 199ನೇ ಜನ್ಮದಲ್ಲಿ ವಾಯುದೇವರಾಗಿ ಬಂದು, ಆ 200ನೇ ಜನ್ಮದಲ್ಲಿ ಬ್ರಹ್ಮದೇವರಾಗಿ ಬಂದು ಮುಂದೆ ಮುಕ್ತರಾಗ್ತಾರೆ. ಇಂಥ ಎಲ್ಲ ಕೆಳಗಿರತಕ್ಕಂಥ 1ನೇ ಸ್ಥಾನದಿಂದ ಹಿಡ್ಕೊಂಡು 199ನೇ ಸ್ಥಾನದವರೆಗೆ ಇರತಕ್ಕಂಥ ವಾಯುದೇವರವರೆಗಿರ್ತಕ್ಕಂಥ 199 ರುಜುಗಳಿಗೆ ನಾಯಕ ಯಾರು? ಈ ಬ್ರಹ್ಮದೇವರು. ರುಜುಗಣ ದರಸೆ ವಾಯುದೇವ ಚತುರ್ಮುಖ ಬ್ರಹ್ಮದೇವರು 199 ಮಂದಿಗೆ ರಾಜರಾದರೆ, ಮತ್ತು ವಾಯುದೇವರೇನಾದ ಯುವರಾಜ. ಅಂದರೆ 198 ಮಂದಿ ರುಜುಗಳಿಗೆ ವಾಯುದೇವರು ಯುವರಾಜರಾಗಿರ್ತಾರೆ. ಮತ್ತು ಹೀಗೆ ನಾವು ಚಿಂತನೆ ಮಾಡಬೇಕು. ರುಜುಗಳ ದರಸೆ ಸತ್ವಪ್ರಚುರ. ಎಂಥ ಅದ್ಭುತವಾದ ರೂಪ ಚತುರ್ಮುಖ ಬ್ರಹ್ಮದೇವರದು ಅಂದರೆ ದೇಹದೆಲ್ಲ ಸತ್ವಮಯವಾಗಿರ್ತಕ್ಕಂಥದ್ದು. ಅವರಿಗೆ ಅವರ ದೇಹದಲ್ಲಿ ಮಹತ್ತತ್ವವನ್ನೇ ಶರೀರವಾಗಿ ಉಳ್ಳವರು. ಈ ಮಹತ್ತತ್ವ ಎಂಬುದು ಹೇಗೆ ನಿರ್ಮಾಣ ಆಗ್ತದೆ ಅಂದರೆ, ಇವತ್ತು ಮುಂಜಾನೆ ಹೇಳುವಾಗ ಸ್ವಲ್ಪ ಮಟ್ಟಿಗೆ ವಿವರ ಮಾಡಿದ್ದೀನಿ. ಅವರು ಹೆಚ್ಚಿನ ಸತ್ವಗುಣನೇ ಅದರಲ್ಲಿ ಜಾಸ್ತಿ ಇರ್ತಾರೆ. ಅಂದರೆ 10% ಸತ್ವಗುಣ ಇದ್ದರೆ 2% ರಜೋಗುಣ, 2% ತಮೋಗುಣ. ಇದರಲ್ಲಿ ಭಾಳ ತಿಳ್ಕೊಬೇಕಾಗಿದ್ದೇನು ಗೊತ್ತನಾ? ಈ ರಜೋಗುಣ ತಮೋಗುಣ ಅಂತ 2 ಏನವಲ್ಲ, ಇವು ಸತ್ವಗುಣದೊಟ್ಟಿಗೆ ಸೇರಿರ್ತಕ್ಕಂಥದ್ದು. ಅವು ಏನು ಕೆಲಸ ಮಾಡೋದಲ್ಲ, ಮಾಡೋಕ್ಕಾಗೋಲ್ಲ. ಆದ ಕಾರಣವೇ ಬ್ರಹ್ಮದೇವರ ಮೇಲೆ ಆಗಲಿ, ವಾಯುದೇವರ ಮೇಲೆ ಆಗಲಿ, ಸರಸ್ವತಿ ಭಾರತೀಯರ ಮೇಲೆ ಆಗಲಿ ಈ ರಜೋಗುಣವಾಗಲಿ ತಮೋಗುಣವಾಗಲಿ ಏನು ಪ್ರಯೋಗ ಮಾಡೋದಲ್ಲ, ತಮ್ಮ ಪ್ರಭಾವವನ್ನು ಬೀರೋದಿಲ್ಲ. ಅದರಿಂದ ಅವು ದಗ್ಧಪಟನ್ಯಾಯ ಅಂತಂತಾರೆ. ಅವು ಇದ್ದರೂ ಇಲ್ಲದೇ ಇದ್ದಂತೆ, ಅವುಗಳಿಂದ ಏನು ಕೆಲಸ ಆಗುವುದಿಲ್ಲ. ಬ್ರಹ್ಮದೇವರಿಗೆ ಅದರಿಂದ ಹಾನಿ ಇಲ್ಲ. ಯಾವಾಗ ರಜೋಗುಣ ಇತ್ತು ಅಂದರೆ ಜ್ಞಾನ ಅಜ್ಞಾನ ಬರಬೇಕು, ತಮೋಗುಣ ಇತ್ತು ಅಂತಂದರೆ ಬರೀ ಅಜ್ಞಾನ ಬರಬೇಕು. ತಮೋಗುಣದ ಕಾರ್ಯ ಯಾವಾಗಲೂ ಅಜ್ಞಾನ. ರಜೋಗುಣದ ಸ್ವಭಾವ ಎಂಥದ್ದು ಅಂದರೆ ಸ್ವಲ್ಪ ಜ್ಞಾನ ಸ್ವಲ್ಪ ಅಜ್ಞಾನ. ಒಂದು ಸ್ವಲ್ಪ ಹೊತ್ತಿನ ತನಕ ದೇವರಿದ್ದಾನೆ ಅಂತ ಅಂದ್ಕೊಬೋದು, ಮತ್ತು ಸ್ವಲ್ಪ ಹೊತ್ತಿನ ತನಕ ದೇವರಿಲ್ಲ ಅಂತ ಅಂದ್ಕೊಬೋದು, ನಾನೇ ದೊಡ್ಡವನು ಅಂದ್ಕೊಬೋದು. ಇದು ರಜೋಗುಣದ ಸ್ವಭಾವ. ತಮೋಗುಣ ಅದಲ್ಲ, ಅದು ಈ ಬರೀ ಅಜ್ಞಾನನೇ. ಅದು ಅಂದರೆ ನಾನೇ ದೇವರು, ನನಗೆ ಸಮಾನವಾದವನಿಲ್ಲ, ಇಂಥ ಚಿಂತನೆ ಮಾಡೋದೆಲ್ಲ ತಮೋಗುಣದ ಸ್ವಭಾವ. ಅದು ಪ್ರೇರಣೆ ಮಾಡ್ತಾ ಇರ್ತಾನೆ. ರಜೋಗುಣ ಅದಕ್ಕೆ ಭಿನ್ನವಾಗಿ ಸ್ವಲ್ಪ ಜ್ಞಾನ ಸ್ವಲ್ಪ ಅಜ್ಞಾನ. ಸತ್ವಗುಣ ಅದಲ್ಲ, ಅದು ಯಾವಾಗಲೂ ದಿವ್ಯವಾದ ಜ್ಞಾನದಿಂದ ಕೂಡಿಕೊಂಡಿರ್ತದೆ. ಅದು ಭಗವಂತ 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 ಅಂತ ಚಿಂತನೆ ಮಾಡ್ತಕ್ಕಂಥ ಸತ್ವಗುಣದ ಸ್ವಭಾವ. ಇಂಥ ಸತ್ವಗುಣ ರಾಶಿಯಾಗಿ ಇದ್ದ ದೇಹವುಳ್ಳವರು ಯಾರಂದರೆ ಬ್ರಹ್ಮದೇವರು. ಅದರಲ್ಲಿ 2 ಗುಣಗಳು, ರಜೋಗುಣ, 2 ಗುಣಗಳು ತಮೋಗುಣ ಇರ್ತವೆ. ಅವು ಇದ್ದರೂ ಕೂಡ ಅಲ್ಲಿ ಏನು ಕೆಲಸ ಮಾಡೋದಿಲ್ಲ, ಅವ್ರ ಮೇಲೆ ಪ್ರಭಾವ ಬೀರೋದಿಲ್ಲ. ಇದು ಜ್ಞಾಪಕ ಇಟ್ಕೊಬೇಕು. ಸ್ವಲ್ಪ ಉದಾಹರಣೆಗೆ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಮನುಷ್ಯ ಇದ್ದಾನೆ, ಒಳ್ಳೆ ಅದ್ಭುತವಾದ ರೂಪ, ಚೆನ್ನಾಗಿದ್ದಾನೆ. ಅಂದರೆ ಎಲ್ಲ ತಲೆಯಿಂದ ಹಿಡ್ಕೊಂಡು ಪಾದದವರೆಗೆ ಸುಂದರಾತಿ ಸುಂದರವಾಗಿದ್ದಾನೆ, ಏನೊಂದು ಲೋಪ ಇಲ್ಲ, ಒಳ್ಳೆ ಜ್ಞಾನವಂತನಾಗಿದ್ದಾನೆ. ಆದರೆ ಅವನ ಪಾದದಲ್ಲಿರುವ ಕಿರಿಬೆರಳು ಅಥವಾ 5 ಬೆರಳಿಗೆ ಬದಲಾಗಿ ಇನ್ನೊಂದು ಎಕ್ಸ್ಟ್ರಾ ಬೆರಳು ಬಂದಿರ್ತದೆ, 6 ಬೆರಳು ಬಂದಿರ್ತದೆ. ಆ 6ನೇ ಬೆರಳಿಂದ ಏನು ಭಯಂಕರವಾದ ಆಪತ್ತೇನಿಲ್ಲ. ಅಥವಾ 5ನೇ ಬೆರಳು ಸ್ವಲ್ಪ ಸೊಟ್ಟ ಇತ್ತು ಅಂದ್ಕೊಳ್ರಿ, ಕಾಲಿನಲ್ಲಿ 10 ಬೆರಳಿರಬೇಕು. ಈ ಬಲಗಾಲೆಲ್ಲ 5 ಬೆರಳು, ಎಡಗಾಲಿನಲ್ಲಿ 5 ಬೆರಳಲ್ಲ. ಇದರಲ್ಲಿ ಎಡಕಾಲಿನ ಒಂದು ಕಿರಿ ಬೆರಳು ಸ್ವಲ್ಪ ಸೊಟ್ಟವಾಗಿ ಅದಕ್ಕೆ ಉಗುರಿಲ್ಲ ಅಂತ ಅಂದ್ಕೊಳ್ರಿ. ಅದರಿಂದ ಏನು ಅನರ್ಥ ಇಲ್ಲ.
ಅದರಿಂದ ಏನು ನಾಶ ಇಲ್ಲ. ಆತನ ಜ್ಞಾನಕ್ಕಾಗಲಿ ಅವನ ವಿಜ್ಞಾನಕ್ಕಾಗಲಿ ಅವನ ಕಾರ್ಯಗಳು ಮಾಡುವುದರಲ್ಲಾಗಲಿ ಅದೇನು ಆಟಂಕ ಆಗಲ್ಲ. ಅದರಂತೆ ಚತುರ್ಮುಖ ಬ್ರಹ್ಮದೇವರಿಗಾಗಲಿ ವಾಯುದೇವರಿಗಾಗಲಿ ಸರಸ್ವತಿ ಭಾರತೀಯರಿಗಾಗಲಿ ಅವರಿಗೆ ಸ್ವಲ್ಪ ತಮೋಗುಣ ಇರ್ತಾರೆ, ಸ್ವಲ್ಪ ರಜೋಗುಣ ಇರ್ತಾರೆ. ಆದರೂ ಅದರ ಪ್ರಭಾವ ಏನೂ ಆಗೋದಲ್ಲ. ಬ್ರಹ್ಮದೇವರಿಗೆ ಅಜ್ಞಾನ ಬಂದು ಕೊಡೋದಲ್ಲ, ಬ್ರಹ್ಮದೇವರಿಗೆ ಭಯ ಬರೋದಿಲ್ಲ, ಬ್ರಹ್ಮದೇವರಿಗೆ ಕಾಮಕ್ರೋಧಾದಿಗಳು ಬರೋದಿಲ್ಲ. ಅದರ ಪ್ರಭಾವ ಆ ಎರಡು ಗುಣಗಳಿಂದ ಆಗೋದಿಲ್ಲ ಅಂತ ಅರ್ಥ. ಸೊ ಅವರು ಪೂರ್ಣ ಸತ್ವಮಯವಾದ ಶರೀರವುಳ್ಳವರು ಅಂತ ನಾವು ಚಿಂತನೆ ಮಾಡಬೇಕು. ಆದ ಕಾರಣವೇ ಅವರು ಜೀವೋತ್ತಮರು ಅಂತ ಅನಿಸಿಕೊಂಡಿದ್ದಾರೆ, ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಸೃಷ್ಟಿಯ ಕಾರ್ಯದಲ್ಲಿ ಪ್ರಧಾನವಾದ ಸೃಷ್ಟಿಯ ಕಾರ್ಯ ಒಂದು, ಶ್ವಾಸೋಚ್ಛ್ವಾಸ ಮಾಡಿಸುವ ಕಾರ್ಯ ಒಂದು. ಈ ಎರಡರಲ್ಲಿ ಬ್ರಹ್ಮವಾಯುಗಳು ನಿಯುಕ್ತರಾಗಿದ್ದಾರೆ ಅಂತ ನಾವು ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇಲ್ಲಿಗೆ ಮುಗಿಸೋಣ. ಮತ್ತೆ ನಾಳೆ ಮುಂದಿನ ಕಾರ್ಯಕ್ರಮ, ಮುಂದಿನ ಚಿಂತನೆಯನ್ನು ಮಾಡೋಣ. ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ.